ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಕಳೆದ ವರ್ಷ ಅತಿವೃಷ್ಟಿಯಿಂದ ಕಂಗಾಲಾದಂತಹ ರೈತರಿಗೆ ಈ ಬಾರಿ ಬರದಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಕಳೆದ ವರ್ಷದ ಏನು ಬೆಳೆ ವಿಮೆ ಕಟ್ಟಿದಂತ ರೈತರಿಗೆ ಈಗ ಕೊನೆಯ ಹಂತದ ಬೆಳೆ ವಿಮೆ ರೈತರ ಖಾತೆಗೆ ಬಂದಿರುವಂತದ್ದು. ರೈತರ ಖಾತೆಗೆ ಬಂದಂತ ಜಮಾ ಆದಂತ ಹಣವನ್ನ ಕಂಡು ಇಲ್ಲಿರುವಂತಹ ರೈತರು ಶಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನ ರೈತರು ಏನು ಬೆಳೆ ವಿಮೆಗಾಗಿ ಸಾವಿರಾರು ರೂಪಾಯಿ ಕಟ್ಟಿರುವಂತದ್ದು, ಆದ್ರೆ ಅವರಿಗೆ ಬಂದಿರುವಂತಹ ಹಣ ಎಷ್ಟಿದೆ ಅನ್ನುವಂಥದ್ದನ್ನ ನೋಡಿ ಇಲ್ಲಿರುವಂತಹ ರೈತರು ಶಾಕ್ ಆಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಆತ್ನೂರು ಮತ್ತೆ ಬೋಗನಹಳ್ಳಿ ಗ್ರಾಮದಲ್ಲಿರುವಂತಹ ಸುಮಾರು 1200ಕ್ಕೂ ಹೆಚ್ಚು ರೈತರು ಕಳೆದ ವರ್ಷ ಏನು ಆ ಬೆಳೆ ವಿಮೆಗೆ ತಮ್ಮ ಹೆಸರು ಮತ್ತೆ ನೋಂದಾಯಿಸಿಕೊಂಡಿರುವಂತದ್ದು. ಆದ್ರೆ ಅವರಿಗೆ ಈ ವರ್ಷ ಬಂದಿರುವಂತಹ ಹಣ 10 ರಿಂದ 15 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಈ ರೀತಿಯಾಗಿ ಹಣ ಬಂದಿರುವಂತದ್ದು. ಇಲ್ಲೆಲ್ಲ ರೈತರಿದ್ದಾರೆ. ಸೊ ಅವರು ತಮ್ಮ ಮೊಬೈಲ್ಗೆ ಬಂದಿರುವಂತಹ ಮೆಸೇಜ್, ಬೆಳೆ ವಿಮೆಯ ಹಣ ಜಮಾ ಆಗಿರುವಂತಹ ಮೆಸೇಜ್ ಅನ್ನ ತೋರಿಸ್ತಾ ಇರುವಂತದ್ದು. ಬಹುಶಃ ಎಲ್ಲರೂ ಕೂಡ ಎಕರೆಗೆ 800 ರಿಂದ 900 ರೂಪಾಯಿ ಹಣವನ್ನ ಕಟ್ಟಿರುವಂತದ್ದು. ಅಂತ ರೈತರಿಗೆ ಸೂಕ್ತ ಏನು ಪರಿಹಾರ ಬೆಳೆ ವಿಮೆ ಹಣವನ್ನ ಸರ್ಕಾರ ಮತ್ತೆ ಬೆಳೆ ವಿಮೆ ಕಂಪನಿ ನೀಡಬೇಕಾಗಿತ್ತು. ಆದ್ರೆ ಅವರಿಗೆ ಬಂದಿರುವಂತಹ ಕೊನೆ ಕಂತಿನ ಹಣ ಏನಿದೆ ಅದು 10 ರಿಂದ 15 ರೂಪಾಯಿ ಈ ರೀತಿಯಾಗಿ ಹಣ ಬಂದಿರುವಂತದ್ದು. ಇಲ್ಲಿ ಒಂದ್ ಕಡೆ ಅಧಿಕಾರಿಗಳ ಕಳ್ಳಾಟ, ಮತ್ತೊಂದ್ ಕಡೆ ಬೇಜವಾಬ್ದಾರಿತನದಿಂದ ಈ ರೀತಿಯಾಗಿ ರೈತರಿಗೆ ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಪರಿಹಾರ ಸಿಕ್ಕಿಲ್ಲ. ಇಲ್ಲಿರುವಂತಹ ರೈತರು ಸಾಕಷ್ಟು ಆಕ್ರೋಶದಲ್ಲಿರುವಂತದ್ದು. ನಾನು ನೇರವಾಗಿ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಾಗಿದೆ ಅನ್ನುವಂಥದ್ದು. ಈಗ ಅಜ್ಜರೇ, ನೀವು ಬೆಳೆ ವಿಮೆ ಕಟ್ಟಿದ್ರಿ, ಈಗ ಎಷ್ಟೆಷ್ಟು ಹಣ ಬಂದೈತಿ? ಈಗ ಬರೀ 64 ರೂಪಾಯಿ ಬಂದವ್ ನೋಡ್ರಿ. ಇನ್ಸೂರೆನ್ಸ್ 64 ರೂಪಾಯಿ. ಒಂದು 2,000 ಚಿಲ್ಲರ್ ರೊಕ್ಕ ಕಟ್ಟಿದೆವು. 64 ರೂಪಾಯಿ ಬಂದವ. ಇದು ಏನದು ರೈತರದು ಸಮಸ್ಯೆ ಬಗೆಹರಿಸದ ಇದು ಗೌರ್ಮೆಂಟ್ ಅಗುಗ್ರ ಚರಬಾಳೆ ಹೋರಾಟ ಮಾಡ್ತೇವೆ ನಾವು ರೈತರೆಲ್ಲರೂ ಕೂಡಿ. ಯಾಕೆ ಹಿಂಗ್ಯಾಕಾಗ್ಯದ ಅಂತ ಸುತ್ತಿನ ಹಳ್ಳಿ ಎಲ್ಲಾ ಕಡೆ ಬಂದವ. ಅಫಜಲ್ಪುರ ತಾಲೂಕಿನಾಗ ಹತ್ನೂರು ಗ್ರಾಮ ಪಂಚಾಯತಿ, ಬೋಗನಹಳ್ಳಿ ಇವೆರಡೇ ಎಲ್ಲ ಇಲ್ಲೇ ಇದಕ್ ನಡ್ರಿ, ಮಾತೋಳ್ ನಡ್ರಿ, ಔರಾದ್ ನಡ್ರಿ, ತೆಲ್ಲೂರ್ ನಡ್ರಿ, ಇಂಗಳಿಗಿ, ಇಲ್ಲೇ ಈ ಕಡೆ ಸಿನ್ನೂರ ಅಂಕಲಿಗಿ ಎಕರೆಕ್ 6,000, 7,000, 8,000, 10,000 ತನಕ ಬಂದವ. ಅದು ಜೇವರಿಗೆ ಹಳಂದ್ ಬಿಡ್ರಿ 15,000, 20,000. ನಂಬಲ್ಲಿ ಯೋಗ್ಯ ಪರಿಹಾರ ಯಾಕೆ ಕೊಟ್ಟಿಲ್ಲ ಇವ್ರ ಅಧಿಕಾರಿಗಳು? ಏನ್ ನಮ್ಮದಿಲ್ಲ ಪ್ರಯತ್ನ ಮಾಡಿರ? ಈ ರೈತರು ರೈತರಿಗೆ ಏನ್ ಕಾಣಿಸಲ್ಲ ಕಣ್ಣಾಗ. ಅಧಿಕಾರ ಅವ್ರು ಎಲ್ಲಿ ಮನಸ್ಸಿಗೆ ಬರ್ತದ ಅಲ್ಲೇ ಕೂತು ಅವ್ರು ಕೆಲಸ ಮಾಡ್ತಾರ. ಒಬ್ಬರಿಗೆ ರೈತರಿಗೆ ಯಾರೇ ಕರ್ಕೊಂಡು ಸಮಕ್ಷಮ 4 ಮಂದಿ ಅದರ ಪರಿಹಾರ ಹೆಂಗಾಗ್ಯದ, ಬೆಳೆ ವಿಮೆ ಎಲ್ಲಿ ಬರಬೇಕು, ಎಷ್ಟು ಬರಬೇಕು, ಬೆಳೆ ಯಾರು ರೈತರಿಗೆ ಎಷ್ಟು ಹಾಕಬೇಕು ಅನ್ನೋಂಥ ಅವ್ರಿಗೆ ಪರಿಜ್ಞಾನ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ರೈತರ ಮುಖಂಡ ಎಲ್ಲರೂ ಕಲ್ತು ನಾವು ಉಗ್ರ ಹೋರಾಟ ಮಾಡ್ತೇವೆ. ಒಂದ್ ವೇಳೆ ಈಗ ಅಮೌಂಟ್ ಬರದೆ ಹೋದ್ರೆ ಹೇಗಿರುತ್ತೆ ಅಂತ ಮುಂದೆ ರೈತರ ಹೋರಾಟ? ನೋಡ್ರಿ ಸರ್, ನಮ್ಗ ಈಗ ರೈತರಿಗೆ ಆದಂತ ಅನ್ಯಾಯ ನಾವು ತಡ್ಕೊಳಕ್ಕೆ ಈಗ ಆಗ್ತಿಲ್ಲ. ನಾವು ಕಾನೂನಿನ ಪ್ರಕಾರ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ 4-5 ದಿನಗಳಲ್ಲಿ ಹಣವನ್ನು ಜಮಾ ಮಾಡದೇ ಇದ್ದರೆ ರಾಜ್ಯ ಹೆದ್ದಾರಿಯನ್ನು ತಡೆ ಮಾಡುವ ಮುಖಾಂತರ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ. ರೈತರಿಗೆ ಹಣ ಜಮಾ ಆಗುವವರೆಗೂ ನಾವು ಹೋರಾಟ